ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಲೈಂಗಿಕ ಅಲ್ಪಸಂಖ್ಯಾತರು, ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯ ಕಳಂಕ, ತಾರತಮ್ಯ, ಸಮಾಜದಲ್ಲಿ ತಿರಸ್ಕಾರಕ್ಕೆ ಒಳಗಾಗಿದೆ. ಈ ಸಮುದಾಯ ಮೂಲ ಸೌಕರ್ಯಗಳಿಂದ ವಂಚಿತವಾಗಿ ಸಂಕಷ್ಟದ ಜೀವನ ನಡೆಸುತ್ತಿದೆ. ರಾಜ್ಯದಲ್ಲಿ 6,000ಕ್ಕೂ ಹೆಚ್ಚು ಲಿಂಗತ್ವ ಅಲ್ಪಸಂಖ್ಯಾತರಿದ್ದು, ಇವರಿಗೆ ರಾಜ್ಯ ಸರ್ಕಾರದಿಂದ ಸಂವಿಧಾನಿಕವಾಗಿ ಸಿಗಬೇಕಾದ ಯಾವುದೇ ಸೌಲಭ್ಯಗಳು ಸಿಗುತ್ತಿಲ್ಲ ಎಂದು ಅಳಲು ತೋಡಿಕೊಂಡರು. ರಾಜ್ಯ ಸರ್ಕಾರ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯವನ್ನು ಗುರುತಿಸುವ ಜೊತೆಗೆ ಲಿಂಗತ್ವ ಅಲ್ಪಸಂಖ್ಯಾತರ ರಾಜ್ಯ ಕಲ್ಯಾಣ ನಿಗಮ ಸ್ಥಾಪಿಸಿ ಅಭಿವೃದ್ಧಿಗೆ ವಾರ್ಷಿಕವಾಗಿ 200 ಕೋಟಿ ನಿಗದಿಪಡಿಸಬೇಕೆಂದು ಆಗ್ರಹಿಸಿದರು. ರಾಜ್ಯ ಸರ್ಕಾರ ಎಲ್ಲ ಇಲಾಖೆಗಳಲ್ಲಿ ಟ್ರಾನ್ಸ್ಜೆಂಡರ್ಗಳಿಗೆ ಕನಿಷ್ಠ 1% ಮೀಸಲಾತಿ ಜಾರಿ ಮಾಡಬೇಕು. ಕರ್ನಾಟಕದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಿಂಗ ಪರಿವರ್ತನೆ ಶಸ್ತ್ರಚಿಕಿತ್ಸೆ ಒದಗಿಸಬೇಕು. ಸಮಾಜದಲ್ಲಿ ಅಲ್ಪಸಂಖ್ಯಾತರಿಗೆ ಕಳಂಕ ಮತ್ತು ತಾರತಮ್ಯ ರಹಿತ ಸೇವೆ ಸಿಗುವಂತಾಗಬೇಕು. ವೈದ್ಯಕೀಯ ಮತ್ತು ಶಿಕ್ಷಣ ಪಠ್ಯಕ್ರಮದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ವಿಷಯಗಳನ್ನು ಸೇರಿಸಬೇಕು. ವಸತಿ ನಿವೇಶನಗಳನ್ನು ಒದಗಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ರಿಸರ್ವೇಷನ್ ಇರೋ ತರ ಟ್ರಾನ್ಸ್ಜೆಂಡರ್ ರಿಸರ್ವೇಷನ್ ತಗೊಂಡು ಬಂದಿದ್ದೀರಿ. ಸೊ ರಿಸರ್ವೇಷನ್ ಡೆವಲಪ್ಮೆಂಟ್ ಮಾಡಬೇಕಾಗಿರೋದು ಕೂಡ ಸ್ಟೇಟ್ ಗವರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ. ಸೊ ರಿಕ್ವೆಸ್ಟ್ ಮಾಡೋದೇನೆಂದರೆ, ಪಾಲಿಸಿ ಒಳಗಡೆ ಇವತ್ತು ಬಜೆಟೇ ಇಲ್ಲ, ನಮ್ಮದು ವೆಲ್ಫೇರ್ ಬೋರ್ಡ್ ಕಮಿಟೀಸ್ ಇಲ್ಲ ಸ್ಟೇಟಲ್ಲಿ. ಸೊ ಹೇಗೆ ಡೆವಲಪ್ಮೆಂಟ್ ಮಾಡೋದು? ಇವತ್ತು ರೇಷನ್ ಕಾರ್ಡ್, ವೋಟರ್ ID ಕಾರ್ಡ್, ಆಧಾರ್ ಕಾರ್ಡ್, ಟ್ರಾನ್ಸ್ಜೆಂಡರ್ ID ಕಾರ್ಡ್ ಸ್ಟೇಟ್ ಡಿಸ್ಟಿಕಲ್ಲಿ ಎಲ್ಲ ಕಡೆ ಕೊಡೋದು ಸ್ಟಾರ್ಟ್ ಮಾಡಿದ್ದೀರಿ. ಸೊ ಸ್ಟಾರ್ಟ್ ಮಾಡುವಾಗ ಇವತ್ತು ನಮಗೆ ಟ್ರಾನ್ಸ್ಜೆಂಡರ್ ID ಕಾರ್ಡ್ ಸಿಕ್ಕಿದ್ರೆ ಪ್ರಯೋಜನ ಏನು? ಇವತ್ತು ನಮಗೆ ಯಾವುದೇ ಹಾಸ್ಪಿಟಲಲ್ಲಿ ಫ್ರೀಯಾಗಿ ನೋಡಬೇಕಂತ ಟ್ರಾನ್ಸ್ಜೆಂಡರ್ ರೂಲ್ಸ್ ಸೆಂಟ್ರಲ್ ಹೇಳ್ತಾ ಇದೆ. ವಾಟ್ ಹ್ಯಾಪನ್ ಟು ಸ್ಟೇಟ್ ಗವರ್ಮೆಂಟ್ ರೂಲ್ಸ್? ಸೊ ಸ್ಟೇಟ್ ಗವರ್ಮೆಂಟ್ ರೂಲ್ 2017 ಕಾಯ್ದೆ ಪ್ರಕಾರ ಎಲ್ಲ ಟ್ರಾನ್ಸ್ಜೆಂಡರ್ಗೆ ಮಿನಿಮಮ್ ಎಲ್ಲ ಉಪಯೋಗಗಳು ಸಿಗಬೇಕಂತ ಇದೆ. ಹೆಲ್ತ್, ಎಜುಕೇಷನ್ ಮತ್ತು ಅವ್ರಿಗೆ ಏನು ಮೂಲಭೂತ ಸೌಕರ್ಯಗಳಿದೆಯೋ, ಮನೆಗಳಿದೆಯೋ ಅದೆಲ್ಲ ಕೊಡಬೇಕಂತ ಇದೆ. ಬಟ್ ಯಾವುದೇ ಕಾರಣಕ್ಕೂ ಪರ್ಸೆಂಟೇಜ್ ರಿಸರ್ವೇಷನ್ 1% ತೋರಿಸ್ಬಿಟ್ಟು ಬೇರೆ ಸ್ಟೇಟ್ ಅವ್ರು ನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮ್ಮದು 1% ರಿಸರ್ವೇಷನ್ ಆಯಿತು, ಇಷ್ಟುವರೆಗೆ ಕೆಲಸ ಮಾಡಿದ್ದೀರಿ, ಟ್ರಾನ್ಸ್ಜೆಂಡರ್ಗೆ ಆ್ಯಕ್ಸಸ್ ಎಲ್ಲಿವರೆಗೆ ಬಂದಿದೆ, ಯಾವ ಡ್ರೈವಲ್ಲಿ ಇದ್ದೀರಿ, ನೀವು ಎಷ್ಟು ತೊಗೊಂಡಿದ್ದೀರಾ ಅಂತ ಕೇಳುವಾಗ ನಮಗೆ ಒಂದು ಕಡೆ ನಾಚಿಕೆ ಆಗುತ್ತೆ. ಯಾಕೆಂದರೆ ಇವತ್ತು ತಮಿಳ್ನಾಡು ನೋಡಿದ್ರೆ ಟ್ರಾನ್ಸ್ಜೆಂಡರ್ ವೆಲ್ಫೇರ್ ಬೋರ್ಡ್ ಕಮಿಟಿ ಇದೆ, ತೆಲಂಗಾಣದಲ್ಲಿ ಟ್ರಾನ್ಸ್ಜೆಂಡರ್ ವೆಲ್ಫೇರ್ ಕಮಿಟಿ ಇದೆ. ಈ ಕಡೆ ಎಲ್ಲ ಸ್ಟೇಟಲ್ಲಿ ಕಮಿಟಿ ಮಾಡ್ಕೊಂಡು ಬರ್ಜೆಂಟ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.